ವಿರಾಮದ ನಂತರ ಮತ್ತೆ ನಾಡು ನಾಡಿಗೆ ಸ್ವಾಗತ. ದೇಹದಾನ ಪವಿತ್ರ ದಾನ. ಸಾವಿನಂಚಿನಲ್ಲಿರೋ ಅದೆಷ್ಟೋ ಜೀವಿಗಳಿಗೆ ಪ್ರಾಣ ಕಟ್ಟಿಕೊಡುತ್ತೆ, ಹಾಗೆ ವೈದ್ಯ ಸಂಶೋಧನೆಗೆ ನೆರವಾಗುತ್ತೆ. ಇತ್ತೀಚೆಗೆ ಕೆಲವರು ದೇಹದಾನಕ್ಕೆ ಮುಂದಾಗ್ತಿದ್ದಾರೆ. ಈಗ ಮೈಸೂರಿನ ಮಾಜಿ ಮೇಯರ್ ಒಬ್ಬರು ದೇಹದಾನ ಮಾಡೋದಾಗಿ ಹೇಳಿ ಮಾದರಿಯಾಗಿದ್ದಾರೆ. ಮನುಷ್ಯನ ದೇಹ ಬದುಕಿದ್ದಾಗ ಎಷ್ಟು ಉಪಯುಕ್ತವೋ ಸತ್ತ ಮೇಲೂ ಅಷ್ಟೇ ಉಪಯುಕ್ತ. ಹೀಗಾಗಿ ಅದನ್ನ ವೈದ್ಯಕೀಯ ವಿದ್ಯಾರ್ಥಿಗಳ ಸೇವೆಗೆ ಮುಡುಪಾಗಿಡುವ ಇಂಗಿತ ಇವರದ್ದು. ಅಂದಹಾಗೆ ಇವರು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಪಿ ವಾಸು. ತಮ್ಮ ಮರಣಾನಂತರ ತಮ್ಮ ದೇಹ ವೈದ್ಯಕೀಯ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಅಂತ ಅವರು ದೇಹ ಸಮರ್ಪಣೆ ಮಾಡಿದ್ದಾರೆ. ಮೇಲೂ ನನ್ನ ಶರೀರ ಏನಾದರೂ ಸಮಾಜಕ್ಕೆ ಉಪಯೋಗ ಆಗೋದಾದ್ರೆ, ಅದರಲ್ಲೂ ಮುಂದಿನ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವೈದ್ಯಕೀಯ ಶಿಕ್ಷಣದಲ್ಲಿ ಸಂಶೋಧನೆ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ನ ಶರೀರ ಕಿಂಚಿತ್ತಾದರೂ ಅವ್ರಿಗೆ ಅನುಕೂಲ ಬರಲಿ ಅನ್ನುವ ಒಂದು ಸದುದ್ದೇಶ ಹೊರತು ಬೇರೆ ಯಾವುದೂ ಇಲ್ಲ. ಮೈಸೂರು ಬೆಂಗಳೂರು ರಸ್ತೆಯ ಜೆಎಸ್ಎಸ್ ವೈದ್ಯಕೀಯ ಕಾಲೇಜಿನಲ್ಲಿ ಅವರು ದೇಹದಾನಕ್ಕೆ ಇವತ್ತು ಸಹಿ ಮಾಡಿದ್ರು. ಅಲ್ಲದೆ ಪ್ರವಾಸದಲ್ಲಿರುವಾಗ ಏನಾದರೂ ತೊಂದರೆಯಾದರೆ ದೇಹವನ್ನ ಸುರಕ್ಷಿತವಾಗಿ ಸಾಗಿಸಲು ಆಸ್ಪತ್ರೆಗೆ 20,000 ರೂಪಾಯಿ ಚೆಕ್ ಕೂಡ ಕೊಟ್ರು. ಇದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಹದಾನದ ಒಂದು ನಿರ್ಧಾರವನ್ನು ಮಾಡಿದ್ದೀನಿ ಅಂತ ಹೇಳಿ ಅವರು ಸ್ವಇಚ್ಛೆಯಿಂದ ಇಲ್ಲಿ ಬಂದು ತಮ್ಮ ಉಯಿಲನ್ನು ನಮಗೆ ಕೊಟ್ಟರು. ಮತ್ತು ಕೊಟ್ಟಾಗ ಅದ್ರ ಜೊತೆಗೆ ಇನ್ನೇನು ಹೇಳಿದ್ರು ಅಂದರೆ, ನಾನು ದಾನ ಮಾಡ್ತಾ ಇಲ್ಲ, ನಾನು ನನ್ನ ದೇಹವನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ ಒಂದು ಮಾತು ಹೇಳಿದರು. ಸತ್ತ ಮೇಲೂ ಪ್ರಯೋಜನಕ್ಕೆ ಬರಲಿ ಅಂತ ತಮ್ಮ ಇಡೀ ದೇಹವನ್ನೇ ಸಮರ್ಪಣೆ ಮಾಡಿರೋದು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ. ಈ ಮೂಲಕ ಇತರರಿಗೂ ಇವರು ಮಾದರಿಯಾಗಿದ್ದಾರೆ. ಇವರ ಈ ಕಾರ್ಯ ಇತರರಿಗೂ ಪ್ರೇರಣೆಯಾಗಲಿ ಅನ್ನೋದು ಎಲ್ಲರ ಹಾರೈಕೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ನಾನೊಬ್ಬ ಅಂಧ ವಿದ್ಯಾರ್ಥಿ. ನಾನು ನ್ಯೂಸ್ ಹೇಗೆ ಓದ್ತೀನಿ ಅಂತ ನಿಮಗೆ ಆಶ್ಚರ್ಯವಾಗ್ತಿರ್ಬೋದು. ಇದರ ಹಿಂದೆ ದೊಡ್ಡದೊಂದು ತಂಡದ ಪ್ರಯತ್ನವೇ ಇದೆ. ಅದು ಹೇಗೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡಿದರೆ ಚೆನ್ನ. ನಾನು ರಾಮ್ಕುಮಾರ್, HSR ಲೇಔಟ್ನಲ್ಲಿರೋ ಮಿತ್ರಜ್ಯೋತಿ ಅಂಧ ಸಂಸ್ಥೆಯಲ್ಲಿ ವಿದ್ಯಾರ್ಥಿ. ಮೊದಲಿಗೆ ಸುವರ್ಣ ನ್ಯೂಸ್ ತಂಡ ನಮ್ಮಲ್ಲಿಗೆ ವಿಶೇಷ ಕಾರ್ಯಕ್ರಮವೊಂದನ್ನು ನಡೆಸೋದಕ್ಕೆ ಆಗಮಿಸಿತ್ತು. ಅಲ್ಲಿ ನಮ್ಮನ್ನು ನೋಡಿ ಲೂಯಿ ಬ್ರೈಲ್ ದಿನಾಚರಣೆಗೆ ನ್ಯೂಸ್ ಓದಲು ನಮ್ಮಲ್ಲಿ ಒಬ್ಬರನ್ನ ಆರಿಸಲು ನಿರ್ಧರಿಸಿತು. ಅದಕ್ಕೆ ನಾವು 4 ಗೆಳೆಯರು ರೆಡಿಯಾಗಿದ್ವಿ. ಅಲ್ಲಿ ನನ್ನನ್ನು ಸುದ್ದಿ ಓದಲು ಆರಿಸಿದರು. ನಮ್ಮ ಸಂಸ್ಥೆಯ ಮುಖ್ಯಸ್ಥೆ ಮಧು ಸಿಂಘಲ್ ಬೆನ್ನು ತಟ್ಟಿ ಕಳಿಸ್ಕೊಟ್ರು. ರಿಪೋರ್ಟರ್ ರಜನಿ ಜೊತೆ ಸುವರ್ಣ ನ್ಯೂಸ್ ಗಾಡಿ ಹತ್ತಿ ಕಚೇರಿಗೆ ಬರ್ತಾ ಇದ್ದಂತೆ ಏನೋ ಕಂಪನ. ಆದರೆ ಅಲ್ಲಿಯ ಮುಖ್ಯಸ್ಥರಾದ ವಿಶ್ವೇಶ್ವರ ಭಟ್ ಸರ್ ನನ್ನನ್ನು ಮಾತನಾಡಿಸಿ ಗೋ ಅಹೆಡ್ ಅಂದರು. 2 ದಿನ ಆಂಕರ್ಸ್ ಸುದ್ದಿ ಓದೋದನ್ನು ನೋಡ್ತಾ ಕುಳಿತೆ. ನನಗಿಲ್ಲಿ ಹಲವಾರು ಸವಾಲುಗಳು ಎದುರಾದವು. ಮೊದಲಿಗೆ ಕನ್ನಡದಲ್ಲಿರೋ ಅಕ್ಷರಗಳನ್ನು ಬ್ರೈಲ್ ಲಿಪಿಗೆ ಬದಲಿಸಿಕೊಳ್ಬೇಕಿತ್ತು. ಅದಕ್ಕೆ ನನ್ನ ಕಂಪ್ಯೂಟರ್ ಶಿಕ್ಷಕರಾದ ಸೂರ್ಯಕಾಂತ್ ಮತ್ತು ನನ್ನ ಸಹಪಾಠಿ ಸಿದ್ದೇಶ್ ಸಹಕರಿಸಿದರು. ಪ್ರತಿ ಅಕ್ಷರವನ್ನು ಬ್ರೈಲ್ನಲ್ಲಿ ಬರೆದುಕೊಂಡವು. ಆನಂತರ ಸುದ್ದಿ ಓದಲು ಅಭ್ಯಾಸ ಮಾಡತೊಡಗಿದೆ. ಉಳಿದ ಆಂಕರ್ಗಳಂತೆ ಸರಾಗವಾಗಿ ಓದಲು ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ನಾಡು ನುಡಿಯನ್ನು ನಿರ್ವಹಿಸುವ ಆಂಕರ್ ದಿವ್ಯ ನನಗೆ ಹಲವು ಸಲಹೆಯನ್ನು ನೀಡಿದರು. ಉಚ್ಚಾರಣೆ, ಧ್ವನಿಯ ಏರಿಳಿತಗಳನ್ನು ಹೇಳ್ಕೊಟ್ರು. ರೀಚ್ ಆಗಬೇಕು ಅಂದ್ರೆ ಅದಕ್ಕೊಂದು ಕೆಲವೊಂದು ಇಂಟೋನೇಷನ್ಸ್ ಅಂತ ಕರಿತೀವಿ, ಏನಂದ್ರೆ ಏರಿಳಿತಗಳು. ಪ್ಯಾನಲ್ ಪ್ರೊಡ್ಯೂಸರ್ ದೀಪ ನನಗೆ ಸುದ್ದಿ ಓದಲು ಅನುಸರಿಸಬೇಕಾದ ಹಲವು ತಾಂತ್ರಿಕ ವಿಷಯಗಳನ್ನು ತಿಳಿಸಿಕೊಟ್ರು. BSY ಈಶ್ವರಪ್ಪ, ಸಂಧಾನಕ್ಕೆ ಕಸರತ್ತು. ಟಿವಿ ಪರದೆಯಲ್ಲಿ ನನ್ನ ಮುಖ ಕಾಣುತ್ತಿದೆ ಅಂತ ಗೊತ್ತಾದಾಗ ಸಣ್ಣಗೆ ಹೆದರಿಕೆ ಆಯಿತು. ಜೊತೆಗೆ ಖುಷಿ ಕೂಡ ಆಯಿತು. ನಮ್ಮ ಸೂರ್ಯಕಾಂತ್ ಸರ್ ಅಂತೂ ತುಂಬ ಖುಷಿಪಟ್ಟರು. ಇಲ್ಲೇನಂದರೆ ಅವನಿಗೆ ನ್ಯೂಸ್ ಓದ್ತಾನಂತಕ್ಕಂಥ ಕಾನ್ಫಿಡೆನ್ಸ್ ನನಗಿದೆ. ಆಮೇಲೆ ಎಲ್ಲ ಧೈರ್ಯಗಳನ್ನು ಸುವರ್ಣ ಚಾನಲ್ನಲ್ಲಿರ್ತಕ್ಕಂಥ ಎಲ್ಲ ಸ್ಟಾಪ್ಸ್ಗಳನ್ನು ತುಂಬಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವನಿಗೇನಾಗುತ್ತೆ, ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಅವನಿಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಪಾಠ ಕಲಿತಂತಾಗುತ್ತೆ.
ಸೊ ಈ ನಿಟ್ಟಿನಲ್ಲಿ ಸುವರ್ಣ ವಾಹಿನಿ ಒಂದು ಒಳ್ಳೆಯ ವಜ್ರದ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ನನ್ನ ಮನಬಿಚ್ಚಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನನ್ನ ಅನಂತ ಧನ್ಯವಾದಗಳನ್ನು ಸುವರ್ಣ ವಾಹಿನಿಗೆ ಸಲ್ಲಿಸ್ತೀನಿ. 2 ದಿನ ಹಗಲು ರಾತ್ರಿ ಇದೇ ಅಭ್ಯಾಸ. ನ್ಯೂಸ್ ಓದೋದು ಎಷ್ಟು ಕಷ್ಟ ಅಂತ ಅರಿವಾಯಿತು. ಆದರೆ ಸುವರ್ಣ ನ್ಯೂಸ್ ಸಿಬ್ಬಂದಿಗಳು ನನ್ನಲ್ಲಿ ಹೊಸ ಭರವಸೆ ಮೂಡಿಸಿದರು. ನಾನೂ ಸುದ್ದಿ ಓದಲು ಸಿದ್ಧವಾದೆ. ನನಗೆ ಚೆನ್ನಾಗಿ ಗೊತ್ತು, ಇದು ನನ್ನಂತಹ ಸಾವಿರಾರು ಅಂಧರಿಗೆ ಹೊಸ ಸ್ಫೂರ್ತಿ ನೀಡಲಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಸುವರ್ಣ ನ್ಯೂಸ್ಗೆ ನಾನು ಸದಾ ಕೃತಜ್ಞ. ರಜನಿ ಎಂಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಅಂಧ ವಿದ್ಯಾರ್ಥಿ ರಾಮ್ಕುಮಾರ್ ಓದಿದ ಪರಿಯನ್ನ ಅಂಧರಿಗೆ ಒಂದು ರೀತಿ ರಾಮ್ಕುಮಾರ್ ಸ್ಫೂರ್ತಿಯಾಗಿದ್ದಾರೆ. ಆದರೆ ನಮಗೆ ನಾವು ನ್ಯೂಸನ್ನು ಓದುವಾಗ ಅಥವಾ ನ್ಯೂಸನ್ನು ಹೇಳುವ ಸಂದರ್ಭದಲ್ಲಿ ನಮಗೊಂದು ಸೋರ್ಸ್ ಇರುತ್ತೆ, ಈ ರೀತಿ ಸ್ಕ್ರಿಪ್ಟ್ಗಳು ಅಥವಾ ಟೆಲಿಪ್ರಾಂಪ್ಟರ್ ಅಂತ ಮೆಷಿನ್ ಇರುತ್ತೆ. ಆದರೆ ರಾಮ್ಕುಮಾರ್ ಟೆಲಿಪ್ರಾಂಪ್ಟರ್ ಅಂತ ಹೇಳಿದ್ರೆ ಈ ಒಂದು ಬ್ರೈಲ್ ಲಿಪಿ ಅಂತ, ಮೊದಲಿಗೆ ಬ್ರೈಲ್ ಲಿಪಿ ಲೂಯಿ ಬ್ರೈಲ್ ಇದ್ದಾರೆ, ಅವರಿಗೆ ನಾನೊಂದು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ಇದ್ದೀನಿ. ಸೊ ನನ್ನ ಜೊತೆ ಈಗ ರಾಮ್ಕುಮಾರ್ ಇದ್ದಾರೆ. ನೀವು ಕೂಡ ರಾಮ್ಕುಮಾರ್ ನ್ಯೂಸ್ ಓದಿದ್ದನ್ನ ನೋಡಿದ್ದೀರಾ. ಸೊ ರಾಮ್ಕುಮಾರ್ ಅನುಭವಗಳು ಹೇಗಿತ್ತು ಅನ್ನೋದನ್ನ ನಾನು ಅವ್ರ ಹತ್ರ ಕೇಳ್ತಾ ಇದ್ದೀನಿ. ರಾಮ್ಕುಮಾರ್, ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ನೀವು ಇವತ್ತು ನ್ಯೂಸನ್ನು ಓದಿದ್ರಿ, ಹೆಂಗ ಅನಿಸ್ತು ನಿಮಗೆ? ಮೇಡಮ್, ನನಗೆ ಮೇಡಮ್ ಏನಂತಂದರೆ ಮೇಡಮ್, ಅದು ಫಸ್ಟಿಗೆ ನಾನು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಆದರೆ ನನಗೆ ಒಂಥರ ಭಯ ಆಗಿತ್ತು ಮೇಡಮ್. ಏನಂತಂದ್ರೆ ನಾನು ಓದ್ತೀನೋ ಇಲ್ಲೋ ನನ್ನ ಮನಸ್ಸಲ್ಲಿ ಗೊಂದಲ ಉಂಟಾಗಿತ್ತು. ಆದರೆ ನಾನು ಈಗ ಓದ್ತಿರ್ಬೇಕಾದ್ರೆ ನನಗೇನು ಅನಿಸ್ತಿಲ್ಲ ಮೇಡಮ್. ಮತ್ತು ನೀವು ನನಗೆ ಹೇಳಿದ್ರಿಂದ ನನಗೆ ಒಂಥರ ನನಗೆ ಅಂದರೆ ನೀವು ನನಗೆ ಸಪೋರ್ಟ್ ಮಾಡಿದ್ರಿಂದ ನನಗೆ ಈಗ ತುಂಬ ಜೋಶ್ ಬಂದಿದೆ ಮೇಡಮ್. ಜೋಶ್ ಬಂದಿದೆ, ವೆರಿ ನೈಸ್. ಈಗ ನ್ಯೂಸ್ ಓದಬೇಕಾದ್ರೆ ಒಂದು ರೀತಿ ಖುಷಿ ಅನ್ನಿಸ್ತು ಅಂತ ಹೇಳಿದ್ರಿ. ಖುಷಿ ಅನ್ನಿಸ್ತು ಮೇಡಮ್. ಈಗ ಬ್ರೈಲ್ ಲಿಪಿ ನೋಡಿ, ನಮ್ಗೇನೋ ಒಂದು ಮೆಷಿನ್ ಇರುತ್ತೆ ಅಥವಾ ನಮಗೆ ಒಂದು ಸ್ಕ್ರಿಪ್ಟ್ ಅನ್ನ ಕೊಡ್ತಾರೆ ಓದೋದಕ್ಕೆ. ನಿಮ್ಮ ಸ್ಕ್ರಿಪ್ಟ್ ಬಗ್ಗೆ ಸಾಮಾನ್ಯ ಜನಕ್ಕೆ ಗೊತ್ತಿರೋದಿಲ್ಲ. ಅಂದ್ರೆ ನಿಮ್ಮ ಲಿಪಿ ಬಗ್ಗೆ ಅದೊಂದು ಮೆಷಿನ್ ಅಥವಾ ಒಂದು ಸ್ಕ್ರಿಪ್ಟ್, ಅದ್ರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಅದನ್ನು ತೋರಿಸ್ಬಿಟ್ಟು ಹೇಳಿ, ಅದು ಏನು ಅಂತ ಹೇಳಿ ಮೇಡಮ್. ಅದು ಇಲ್ಲಿದೆ ನೋಡಿ, ಸ್ಕ್ರಿಪ್ಟ್ಸ್ ಎಲ್ಲ ಇಲ್ಲಿದೆ. ಈ ಸ್ಕ್ರಿಪ್ಟ್ ಮೇಡಮ್ ಏನಂತಂದ್ರೆ, ಇದು ನಾವು ಬರಿಬೇಕಾದ್ರೆ ರೈಟ್ ಟು ಲೆಫ್ಟ್ ಬರೀತೀವಿ ಮೇಡಮ್. ಓದಬೇಕಾದ್ರೆ ಉಲ್ಟಾ ಮೇಡಮ್, ಅಂದರೆ ಲೆಫ್ಟ್ ಟು ರೈಟ್, ಅಂದರೆ ಉರ್ದು ಟೈಪ್. ಅಂದರೆ ಇದರಲ್ಲಿ ಅದೊಂದು ನಮ್ದೊಂದು ಸ್ಲೇಟ್ ಇರುತ್ತೆ ಮೇಡಮ್. ಆ ಸ್ಲೇಟ್ ನನ್ನ ಹತ್ರ ಈಗಿಲ್ಲ, ಇದ್ರ ತೋರಿಸ್ತಿದೆ. ಅದರಲ್ಲಿ 6 ಡಾಟ್ಸ್ಗಳು ಇರ್ತವೆ ಮೇಡಮ್, 6 ಚುಕ್ಕೆಗಳಂತ ಇರ್ತವೆ. ಅಂದರೆ ಲೆಫ್ಟ್ 3, ರೈಟ್ 3. ಅಂದರೆ ಲೆಫ್ಟು 1, 2, 3, ರೈಟು 4, 5, 6 ಅಂತ ಈ ರೀತಿ ಡಾಟ್ಸ್ ಇರ್ತವೆ ಮೇಡಮ್. ಆ 6 ಒಂದು ಡಾಟ್ಸ್ಗಳೇನು ನಾವು ಏನಾದರೂ ಯಾವ ಲ್ಯಾಂಗ್ವೇಜಲ್ಲೂ ಆದರೂ ಕೂಡ ನಾವು ಬರಿಬೋದು ಮೇಡಮ್. ಸೊ ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಈ ರೀತಿಯ ಒಂದು ಶೀಟ್ಗಳಲ್ಲಿ ಅವರ ಲಿಪಿಗಳಲ್ಲಿ ಒಂದು ಸ್ಲೇಟ್ ಅಂತ ಹೇಳಿದ್ರು, ಆ ಸ್ಲೇಟ್ಗಳಲ್ಲಿ ಅವರು ಈ ರೀತಿಯ ಒಂದು ಚುಕ್ಕಿಗಳ ಮೂಲಕ ಅವರ ಸ್ಪರ್ಶದಲ್ಲಿ ಅವರು ಓದ್ತಾರೆ. ಸೊ ಮತ್ತೊಮ್ಮೆ ಲೂಯಿ ಬ್ರೈಲ್ಗೆ ನಾನೊಂದು ಹ್ಯಾಟ್ಸ್ ಆಫ್ ನ ಹೇಳ್ತಾ ಇದ್ದೀನಿ. ಅವರು ರೈಟಿಂದ ಲೆಫ್ಟು, ಲೆಫ್ಟಿಂದ ರೈಟಿಗೆ ಒಂದು ಬರ್ಕೊಂಡು ಆ ನಂತರ ಓದುವಂತಹ ಪ್ರಯತ್ನವನ್ನು ಮಾಡ್ತಾರೆ. ರಾಮ್ಕುಮಾರ್, ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನಿಮಗೆ. ನೀವೊಬ್ರು ಅಂಧರು, ಆದ್ರೆ ಇವತ್ತು ನೀವು ಸಾಧನೆಯ ಹಾದಿಯಲ್ಲಿ ನಡೀತಾ ಇದ್ದೀರಾ. ಹಾಗೆ ಸಾಕಷ್ಟು ಜನ ಅಂಧರು ಇರ್ತಾರೆ, ಅವರಿಗೆ ಓದೋ ಆಸೆ ಇರುತ್ತೆ, ಅವರಿಗೆ ನೀವು ಸ್ಫೂರ್ತಿ, ಅವರಿಗೆಲ್ಲ ನೀವು ಏನು ಹೇಳಕ್ ಬಯಸ್ತೀರಿ ಅಂತ? ಮೇಡಮ್, ನನ್ನಿಂದೆ ಬರತಕ್ಕಂಥ ಸಹೋದರಿಗೆ ನಾನು ಏನು ಹೇಳೋದು ಬಯಸ್ತೇನೆ ಅಂತಂದರೆ, ಅವ್ರು ಎಲ್ಲರಿಗೂ ಸ್ಕೂಲಿಗೆ ಕಳಿಸ್ಬೇಕು ಮೇಡಮ್. ಮೇನು ಅಂದರೆ ಕೆಲವರು ಹಳ್ಳಿಯಲ್ಲಿ ಇರ್ತಾರೆ ಮೇಡಮ್, ಆದರೂ ಸ್ಕೂಲ್ ಏನಂತ ಗೊತ್ತಿರಲ್ಲ. ಕೆಲವರು ಮಧ್ಯ ಬ್ಲ್ಯಾಂಡ್ ಆಗಿರ್ತಾರೆ, ಕೆಲವರು ಹುಡ್ತಾ ಬ್ಲ್ಯಾಂಡ್ ಆಗಿರ್ತಾರೆ, ಒಬ್ಬರು ಬ್ಲ್ಯಾಂಡ್ ಸ್ಕೂಲಿಗೆ ಗೊತ್ತಿರಲ್ಲ. ಅವ್ರನ್ನ ನಾವು ಯಾವ ರೀತಿ ಸಜೆಷನ್ ಕೊಡಬೇಕಂದ್ರೆ, ಅಂದರೆ ನಾವು ಮೊದಲು ಅವ್ರ ಅಪ್ಪ ಅಮ್ಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ನಾವು ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಅರ್ಥ ಆಗಲ್ಲ. ಮುಂದೆ ಏನಾಗಬೇಕು ಅಂತಿದ್ದೀರಾ ನೀವು? ಮೇಡಮ್, ಮುಂದೆ ನಾನೇ ಏನಾಗಬೇಕು ಅಂತ ನನಗೆ ಆದಷ್ಟೊಂದು ಹೇಳಕ್ಕೆ ಇದಾಗ್ತಲ್ಲ. ಆದರೆ ನನ್ನ ಗೋಲ್ ಏನಂತಂದರೆ ಮೇಡಮ್, ನಾನು ಮ್ಯೂಸಿಕ್ ಟೀಚರ್ ಆಗಬೇಕು ಅಂತ ನನ್ನೊಂದು ಆಸೆ ಅಷ್ಟೇ. ಹಾಡು ಕೂಡ ಕಲಿತಿದ್ರ ಅಂತ ಗೊತ್ತಾಯ್ತು. ನಿಮಗೆ ಮುಂದಿನ ಜೀವನಕ್ಕೆ ಆಲ್ ದಿ ಬೆಸ್ಟ್ ರಾಮ್ಕುಮಾರ್ ಅವರು. ಸೊ ವೀಕ್ಷಕರೇ, ಲೂಯಿ ಬ್ರೈಲ್ ಒಂದು ಲಿಪಿಯನ್ನೇನೋ ಮಾಡಿದ್ರು, ಆದರೆ ಲೂಯಿ ಬ್ರೈಲ್ನ ಲಿಪಿಯನ್ನು ಬಳಸ್ಕೊಂಡು ಇವತ್ತು ರಾಮ್ಕುಮಾರ್ ಸಾಧನೆಯ ಹಾದಿಯಲ್ಲಿ ನಡೀತಾ ಇದ್ದಾರೆ. ಇಂಥ ರಾಮ್ಕುಮಾರ್ ಹಲವರಿರ್ತಾರೆ. ಅವರ ಅಂಧರ ಬಾಳಿಗೆ ಬೆಳಕಾಗಿ ಒಂದು ಲಿಪಿ ಆಶಯವಾಗಿದೆ. ಮತ್ತೊಮ್ಮೆ ನಾನು ಲೂಯಿ ಬ್ರೈಲ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಿದ್ದೀನಿ. ಅದ್ರ ಜೊತೆಗೆ ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತನ್ನ ಲೂಯಿ ಬ್ರೈಲ್ನ ಒಂದು ಲಿಪಿಯನ್ನು ಬಳಸ್ಕೊಂಡು ರಾಮ್ಕುಮಾರ್ ಅವರು ಮುಂದೆ ಸಾಗ್ತಾ ಇದ್ದಾರೆ. ಅವರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಹಲವರು ಅಂಧರಿಗೆ ರಾಮ್ಕುಮಾರ್ ಸ್ಫೂರ್ತಿಯಾಗಿದ್ದಾರೆ. ಸುವರ್ಣ ಸುದ್ದಿವಾಹಿನಿಯ ಈ ಪ್ರಯತ್ನ ನಿಮಗೂ ಕೂಡ ಇಷ್ಟವಾಗಿದೆ. ಅದರ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಅಡ್ರೆಸ್ಗೆ ನೀವು ಕಳಿಸಬಹುದು. feedback@suvarnanews.in ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಇವತ್ತಿನ ನಾಡು ನಾಡಿ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.